ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ಬುಕ್. ಇವತ್ತು ನಾನು ಪೌಷ್ಟಿಕಾಂಶ ಭರಿತ ಮೊಳಕೆ ಹೆಸರುಕಾಳು ಕೋಸಂಬರಿ ಅಂದರೆ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಸಲಾಡ್ ಜೊತೆ ಬಂದಿದ್ದೀನಿ. ಹೆಸರುಕಾಳನ್ನು ಹಾಗೆ ಬೇಯಿಸಿ ತಿನ್ನೋದಕ್ಕಿಂತ ಮೊಳಕೆ ಹೊಡೆದ ಮೇಲೆ ತಿಂದರೆ ಅದರ ಲಾಭ 2 ಪಟ್ಟು ಜಾಸ್ತಿ ಇರುತ್ತೆ. ನಾನು ಇಲ್ಲಿ ಅರ್ಧ ಪಾವಷ್ಟು ಹೆಸರುಕಾಳನ್ನು 8 ಗಂಟೆಗಳ ಕಾಲ ನೆನೆಸಿ ನೆಂದ ಕಾಳನ್ನು ಡಬ್ಬಿಯಲ್ಲಿ ಹಾಕಿ 8 ಗಂಟೆಗಳ ಕಾಲ ಕತ್ಲಲ್ಲಿಟ್ಟಿದ್ದೆ. ನೋಡಿ, ಈ ರೀತಿ ಮೊಳಕೆ ಬಂದಿದೆ. ಸಲಾಡ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ದಾಳಿಂಬೆ, ಸೌತೆಕಾಯಿ, ಬೇಯಿಸಿದ ಸ್ವೀಟ್ ಕಾರ್ನ್, ಈರುಳ್ಳಿ, ಸಣ್ಣ ತುರಿಯ ತೆಂಗಿನಕಾಯಿ, ತುರಿದ ಕ್ಯಾರೆಟ್, ಟೊಮ್ಯಾಟೊ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಕೊತ್ತಂಬರಿ, ಚಾಟ್ ಮಸಾಲ, ಹುಳಿ ಮಾವಿನಕಾಯಿ ತುರಿ, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು. ನಾನು ಇಲ್ಲಿ ಒಂದು ದೊಡ್ಡ ಡಬ್ಬಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ. ನಂತರ 1 ಬಟ್ಟಲು ದಾಳಿಂಬೆ ಕಾಳು, 1 ಬಟ್ಟಲು ಸೌತೆಕಾಯಿ, ಅರ್ಧ ಬಟ್ಟಲು ಸಣ್ಣಗೆ ಹಚ್ಚಿರುವ ಈರುಳ್ಳಿ, ಅರ್ಧ ಬಟ್ಟಲು ಕ್ಯಾರೆಟ್ ತುರಿ, ಅರ್ಧ ಬಟ್ಟಲು ತೆಂಗಿನಕಾಯಿಯ ತುರಿ, 1 ಬಟ್ಟಲು ಬೇಯಿಸಿದ ಸ್ವೀಟ್ ಕಾರ್ನ್. ಇವೆಲ್ಲವನ್ನು ಹಾಕಿ ಅದರ ಮೇಲೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ಚಿಲ್ಲಿ ಪೌಡರ್ 1/4 ಟೀ ಸ್ಪೂನ್, ಪೆಪ್ಪರ್ ಪೌಡರ್ 1/4 ಟೀ ಸ್ಪೂನ್, ಚಾಟ್ ಮಸಾಲ ಪೌಡರ್ 1/4 ಟೀ ಸ್ಪೂನ್, ಹುಳಿ ಮಾವಿನಕಾಯಿಯ ತುರಿ, ಕೊತ್ತಂಬರಿ, ನಿಂಬೆಹಣ್ಣು ಅರ್ಧ ಹೋಳು ಸಾಕು. ಇವೆಲ್ಲವನ್ನು ಹಾಕಲೇಬೇಕು ಅಂತ ಏನೂ ಇಲ್ಲ, ಯಾವ ಐಟಮ್ ಬೇಕಾದರೂ ನೀವು ಸ್ಕಿಪ್ ಮಾಡ್ಕೋಬಹುದು. ಡಬ್ಬಿಯ ಮುಚ್ಚಳವನ್ನು ಮುಚ್ಚಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನಿಮ್ಮ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಸಲಾಡ್ ಮೊಳಕೆ ಹೆಸರು ಕಾಳಿನ ಕೋಸಂಬರಿ ರೆಡಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಮಾಶ್ರೀ ಗೌಡ ಸೈನಿಂಗ್ ಆಫ್.